ನಮಸ್ಕಾರ. ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸಹಜ ಸಮಾಧಿ. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ನಾವು ಹಲವಾರು ಬಾರಿ ಕೇಳಿರ್ತೀವಿ, ಏನಪ್ಪಾ ಅಂದ್ರೆ ಸಮಾಧಿ ಅಂದ್ರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಗುಹೆ ಒಳಗು ಅಥವಾ ಕಾಡಿನೊಳಗು ನಾವು ಕೆಲವೊಂದು ಸ್ಥಿತಿಯನ್ನ ನಾವು ಅನುಭವಿಸ್ತೀವಿ. ಅದೇ ತರನೇ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಕೆಲಸ ಮಾಡ್ತಾ ಅಥವಾ ಏನಾದ್ರೂ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಆ ಸ್ಥಿತಿ ಅಂದ್ರೆ ಸಮಾಧಿ, ಆ ಸಮಾಧಿ ಸ್ಥಿತಿಯನ್ನ ಅನುಭವಿಸಬಹುದು. ಅದರ ಹೆಸರೇ ಈ ಸಹಜ ಸಮಾಧಿ ಅಂತ. ಈ ಸಹಜ ಸಮಾಧಿ ಅಂದ್ರೆ ಏನಪ್ಪಾ ಅಂದ್ರೆ ದಿನನಿತ್ಯದ ಜೀವನದಲ್ಲಿ ನೀವು ಏನ್ ಕೆಲಸ ಮಾಡ್ತಾ ಇದೀರೋ ಆ ಕೆಲಸ ಮಾಡ್ತಾನೆ ನೀವು ಕೆಲವೊಂದು ಶಾಂತಿ, ಕೆಲವೊಂದು ನೆಮ್ಮದಿ, ಕೆಲವೊಂದು ಸಂತೋಷ ಇರುತ್ತೆ ನಿಮ್ಮ ಒಳಗಡೆ. ಅದೇ ಈ ಸಹಜ ಸಮಾಧಿ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಸಹಜ ಅಂದ್ರೆ ಸ್ವಾಭಾವಿಕವಾಗಿ ಅಂತ ಅರ್ಥ ಆಗುತ್ತೆ. ಸಹಜವಾಗಿ ಅಥವಾ ಸ್ವಾಭಾವಿಕವಾಗಿ ಅಥವಾ ನಿರಾಳತೆಯಿಂದ ಎಫರ್ಟ್ಲೆಸ್ ಆಗಿ ಈ ಸಮಾಧಿಯನ್ನ ನಾವು ಸ್ಥಿತ ಪ್ರಜ್ಞೆ ಅಂತಾನೂ ಕೂಡ ಕರಿತೀವಿ. ಸ್ಥಿತ ಪ್ರಜ್ಞೆ, ಸ್ಥಿತ ಅಂದ್ರೆ ನಿಲುವುಗೊಂಡಿರೋದು. ಯಾವುದೋ ವಿಷಯದ ಮೇಲಾಗಿರ್ಲಿ ಅಥವಾ ಯಾವುದೋ ಸತ್ಯದ ಮೇಲಾಗಿರ್ಲಿ ನಾವು ಅದನ್ನ ಕರೆಕ್ಟ್ ಆಗಿ ಅರಿತುಕೊಂಡು ಒಂದು ಸ್ಟೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಬರ್ತೀವಿ, ಅದನ್ನ ನಾವು ಸ್ಥಿತ ಅಂತ ಕರಿತೀವಿ. ಪ್ರಜ್ಞೆ ಅಂದ್ರೆ ಅರಿವು. ಯಾವ ಸ್ಥಿತಿಯ ಬಗ್ಗೆ ನಮಗೆ ಕರೆಕ್ಟ್ ಆದ ಒಂದು ಸ್ಟೇಬಲ್ ಆದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ, ಅರಿವು ಇರುತ್ತೋ ಅದನ್ನ ನಾವು ಸ್ಥಿತ ಪ್ರಜ್ಞೆ ಅಂತ ಕರಿತೀವಿ. ಈ ಸ್ಥಿತ ಪ್ರಜ್ಞೆ ಅಂದ್ರೆ ಯಾವ ಸತ್ಯದ ಮೇಲೆ ನಮಗೆ ಅರಿವಾಗಿರುತ್ತೋ, ಅದನ್ನ ನಾವು ರಿಯಲೈಸ್ ಮಾಡ್ಕೊಂಡಿರ್ತೀವೋ ಆ ಸ್ಥಿತಿಯನ್ನ ನಾವು ಸಮಾಧಿ ಸ್ಥಿತಿ ಅಂತ ನಾವು ಕರಿತೀವಿ. ಇದರಲ್ಲಿ ಏನಪ್ಪಾ ಅಂದ್ರೆ ಸಹಜ ಸಮಾಧಿ. ಸಹಜ ಅಂದ್ರೆ ಸ್ವಾಭಾವಿಕವಾಗಿ, ಸಮಾಧಿ ಅಂದ್ರೆ ಅದೊಂದು ಸ್ಥಿತಿ, ಅದೊಂದು ಸ್ಟೇಟ್ ಅಂತ ನೀವು ತಿಳ್ಕೊಬಹುದು. ಸಮಾಧಿ ಅಂದ್ರೆ ನಮ್ಮ ನಿಜ ಸ್ವರೂಪನೇ ಸಮಾಧಿ. ಅಂದ್ರೆ ನಾವು ಆಕ್ಚುಲ್ ಆಗಿ ಯಾವ ಪರ್ಸ್ಪೆಕ್ಟಿವ್ ಅಂದ್ರೆ ನಮ್ಮ ನಿಜ ಸ್ವರೂಪದ, ನಮ್ಮ ಆತ್ಮದ ಅಥವಾ ಪರಮಾತ್ಮದ ಪರ್ಸ್ಪೆಕ್ಟಿವ್ ನಿಂದ ನೋಡೋದಾದ್ರೆ ನಾವು ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲೇ ಇರ್ತೀವಿ. ಆದ್ರೆ ನಾವು ನಮ್ಮನ್ನ ದೇಹ ಮತ್ತು ಮನಸ್ಸು ಅನ್ಕೊಳ್ಳೋದ್ರಿಂದ ನಾವೇನಾಗಿರ್ತೀವಿ, ಬೇರೆ ಪರ್ಸ್ಪೆಕ್ಟಿವ್ ಮೂಲಕ ನಮ್ಮ ಜೀವನವನ್ನ ನಡೆಸ್ತಾ ಇರ್ತೀವಿ. ಅದಕ್ಕೆ ಏನಪ್ಪಾ ಅಂದ್ರೆ ಸಹಜ ಸಮಾಧಿ ನಮಗೆ ಯಾವ ವಿಷಯದ ಮೇಲೆ ಅಥವಾ ಯಾವ ಸತ್ಯದ ಮೇಲೆ ಅಥವಾ ನಮ್ಮ ನಿಜ ಸ್ವರೂಪದ ಮೇಲೆ ನಮಗೆ ಒಂದು ಸ್ಟೇಬಲ್ ಆದ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೋ, ಸ್ಟೇಬಲ್ ಆದ ಒಂದು ಅರಿವು ಬರುತ್ತೋ ಅದನ್ನೇ ನಾವು ಸಹಜ ಸಮಾಧಿ ಅಂತ ಕರೆಯೋದು.